ನೀವು ಬಂದಿಲ್ಲ ಅಲ್ವಾ, ಬನ್ನಿ ನೋಡಿ. ನಾನು ಫಸ್ಟ್ ಡೀಲ್ ಅಂತ ಅಂದಿದ್ದೆ, ಅಲ್ಲಿ ಹಿಂದೆ ಇಟ್ಟಿರೋದೆಲ್ಲ ನೀಟಾಗಿ ಕಾಣಿಸ್ತಿದೆ ಅಲ್ಲ. ಸೊ ನೋಡಿ, ಇದು ವೆರಿ ಸಿಂಪಲ್ ಅಂಡ್ ಅಟ್ರಾಕ್ಟಿವ್ ಮ್ಯಾಜಿಕ್. ಏನಕ್ಕೆ ಅಂತ ಹೇಳ್ಬಿಡ್ತೀನಿ. ಇಲ್ಲಿ ಕ್ವೀನ್ ಆಫ್ ಕ್ಲಬ್ ಇದೆ, ಅಲ್ಲೂ ಕೂಡ ಕ್ವೀನ್ ಆಫ್ ಕ್ಲಬ್ ಇದೆ. ಇಲ್ಲಿ ಕ್ವೀನ್ ಆಫ್ ಡೈಮಂಡ್ ಇದೆ, ಅಲ್ಲೂ ಕೂಡ ಕ್ವೀನ್ ಆಫ್ ಡೈಮಂಡ್ ಇದೆ. ಇಲ್ಲಿ ಕ್ವೀನ್ ಆಫ್ ಸ್ಪೇಸ್ ಇದೆ, ಅಲ್ಲೂ ಕೂಡ ಕ್ವೀನ್ ಆಫ್ ಸ್ಪೇಸ್ ಇದೆ. ಇಲ್ಲಿ ಕ್ವೀನ್ ಆಫ್ ಹಾರ್ಟ್ ಇದೆ, ಅಲ್ಲೂ ಕೂಡ ಕ್ವೀನ್ ಆಫ್ ಹಾರ್ಟ್ ಇದೆ. ಕರೆಕ್ಟಾ? ಓಕೆ. ಈಗ ಏನಂದ್ರೆ ನೀವು ಯಾವ್ದನ್ನ ಬೇಕಾದ್ರೂ ಸ್ಟಾಪ್ ಮಾಡ್ಬೋದು. ಐ ಆಮ್ ಗೋಯಿಂಗ್ ಟು ಹೆಲ್ಪ್ ಯು. ಓಕೆ, ನೀವು ಯಾವ್ದನ್ನ ಸ್ಟಾಪ್ ಮಾಡ್ತೀರೋ ಆ ಗಿಫ್ಟ್ ನಾನು ನಿಮಗೆ ಕೊಡ್ತೀನಿ. ಸೊ ನನ್ನ ಸಜೆಷನ್ ತಗೊಳ್ಳೋದು ಬಿಡೋದು ನಿಮಗೆ ಸೇರಿದ್ದು. ಓಕೆನಾ? ಎಸ್, ನೀವೆಲ್ಲಿ ಸ್ಟಾಪ್ ಹೇಳಿದ್ರು ನಾನು ಅಲ್ಲಿ ಸ್ಟಾಪ್ ಮಾಡ್ತೀನಿ. ಸ್ಟಾಪ್. ಇದಲ್ವಾ ನಿಮ್ ಕಾರ್ಡು? ಈ ಕಾರ್ಡಾ ಅಥವಾ ಈ ಕಾರ್ಡಾ? ಈ ಕಾರ್ಡ್. ಓಕೆ. ಸೊ ನೀವೇನ್ ಗಿಫ್ಟ್ ಗೆದ್ದಿದ್ದೀರಾ ಅನ್ನೋದನ್ನ ನಾನು ತೋರಿಸ್ಬೋದಾ? ಎಸ್, ಇವ್ರು ಪಡೆದಿದ್ದಾರೆ ಕ್ವೀನ್ ಆಫ್ ಹಾರ್ಟ್. ಓಕೆ, ಎಸ್, ಕ್ವೀನ್ ಆಫ್ ಹಾರ್ಟ್ ಇವ್ರು ಗೆದ್ದಿದ್ದಾರೆ. ಕ್ವೀನ್ ಆಫ್ ಹಾರ್ಟ್ ಅಲ್ಲಿ ಏನ್ ಬರುತ್ತೆ ಅದನ್ನ ನಿಮ್ಗೆ ಕೊಡ್ಬೋದಾ? ಓಕೆ, ಕ್ವೀನ್ ಆಫ್, ಸಾರಿ, ನಾನೇನೋ ನಿಮಗೆ ಫಸ್ಟ್ BMW ಕಾರು ಹಾಗೆ ಹೀಗೆ ಅನ್ಬಿಟ್ಟೆ. ಅವ್ರು ಏನ್ ಗೆದ್ದಿದ್ದಾರೆ ಅನ್ನೋದ್ರ ಜೊತೆಗೆ ಏನ್ ಕಳ್ಕೊಂಡಿದ್ದಾರೆ ಅನ್ನೋದನ್ನು ನೋಡೋಣ. ಒಂದು ವೇಳೆ ಅವ್ರೇನಾದ್ರು ಕ್ವೀನ್ ಆಫ್ ಕ್ಲಬ್ ಚೂಸ್ ಮಾಡಿದ್ರೆ ಅವ್ರಿಗೆ ಸಿಗ್ತಾ ಇತ್ತು BMW ಕಾರ್. ಸರ್ ಸಜೆಷನ್ಸ್. ಬಟ್ ಎನಿವೇ BMW ಕಾರ್ ಇವಾಗ ಲಾಸ್ ಆಗಿದೆ. ಒಂದು ವೇಳೆ ಅವ್ರೇನಾದ್ರು ಕ್ವೀನ್ ಆಫ್ ಡೈಮಂಡ್ ಚೂಸ್ ಮಾಡಿದ್ರೆ ಅವ್ರಿಗೆ ಸಿಕ್ತಿತ್ತು ವರ್ಲ್ಡ್ ಟೂರ್. ಸರ್ ಅದಕ್ಕೆ ವಿಲ್ ಗೋ ಬ್ಯಾಕ್. ಸಜೆಷನ್ಸ್. ಸಮಾಧಾನದಲ್ಲೆಲ್ಲ ದೊಡ್ಡ ದಾನ ಸಮಾಧಾನ. ಅದೇ ಇಲ್ಲ ನಮ್ಗೆ. ಓಕೆನಾ? ಎಸ್. ನೆಕ್ಸ್ಟ್, ಇನ್ ಕೇಸ್ ಅವ್ರೇನಾದ್ರು ಕ್ವೀನ್ ಆಫ್ ಸ್ಪೇಸ್ ಚೂಸ್ ಮಾಡಿದ್ರೆ ಅವ್ರಿಗೆ ಸಿಗ್ತಾ ಇತ್ತು 1 kg ಗೋಲ್ಡ್. ಈಗ ಅವ್ರಂದ್ರು ಸಜೆಷನ್ ಕೊಡಿ ಅಂತ. ಇದಕ್ಕಿಂತ ದೊಡ್ಡ ಸಜೆಷನ್ ಇನ್ನೇನ್ ಕೊಡ್ತಾರೆ? ಇದು ಓಕೆನಾ ಅಂತ ಕೇಳಿದೆ. ಅಬ್ಸರ್ವ್ ಮಾಡಿದ್ರ ಮಾಡ್ಲಿಲ್ವಾ ನೀವೆಲ್ರು? ಅವ್ರೇನಂದ್ರು ಇಲ್ಲ ಇದೇ ಓಕೆ ಅಂದ್ರು. ಅವ್ರೇನ್ ಚೂಸ್ ಮಾಡಿದ್ದು? ಕ್ವೀನ್ ಆಫ್ ಹಾರ್ಟ್. ನಾನೀಗ ಅವ್ರಿಗೆ ಕೊಡ್ತಾ ಇರೋ ಗಿಫ್ಟ್ ಕೂಡ ಕ್ವೀನ್ ಆಫ್ ಹಾರ್ಟ್. ಡೀಲ್ ಇಸ್ ಎ ಡೀಲ್. ನಾವ್ ಯಾರನ್ನು ಫೂಲ್ ಮಾಡಲ್ಲ. ಬರ್ಲಿ ಜೋರಾದ ಚಪ್ಪಾಳೆ 5 ಸ್ಟಾರ್ ಚಾಕ್ಲೇಟ್ ವಿನ್ನರ್ಗೆ. ಬಟ್ ಎನಿವೆ, ಥ್ಯಾಂಕ್ ಯು. ಇವತ್ತಿನ ಕಾರ್ಯಕ್ರಮದ ಕಡೆಯ ಮ್ಯಾಜಿಕ್. ಎಸ್ ಬ್ರೋ, ಬನ್ನಿ. ಕೋಆಪರೇಟ್ ಮಾಡ್ತೀರಾ ಅಲ್ವಾ? ಎಸ್, ಓಕೆ. ಇಲ್ಲ ಅದು ಬೇಕದು. ಇಲ್ಲೊಂದು ಸ್ವಲ್ಪ ವಾಟರ್ ಇದೆ, ಬೇರೆ ಯಾರು ಓಪನ್ ಮಾಡಿಲ್ಲ, ನಾನೇ ಓಪನ್ ಮಾಡಿರೋದು. ಆರಾಮಾಗಿ ಕುಡೀರಿ, ಎಷ್ಟಾಗುತ್ತೆ ಅಷ್ಟು. ಕ್ಯಾಮ್ರಾ ಕಡೆ ನೋಡ್ಕೊಂಡು ಕುಡೀರಿ. ಕುಡಿತಾ ಇದ್ದೀರಾ? ಫುಲ್ ಕುಡಿದು ಮುಗಿಸಾದ್ಮೇಲೆ ನನ್ಗೆ ಹೇಳಿ. ಫುಲ್ ಕುಡಿದು ಮುಗಿಸಿದ್ರಾ? ಓಕೆ. ಓಕೆ. ಮ್ಯಾಜಿಕ್ ಮಾಡೋಕೆ ಇಷ್ಟನಾ? ಮ್ಯಾಜಿಕ್ ಇಷ್ಟ. ನನ್ನ ನೀರು ವಾಪಸ್ ಕೊಡಿ. ಅಯ್ಯಯ್ಯೋ, ಅದೇ ಮ್ಯಾಜಿಕ್. ನನ್ನ ನೀರು ವಾಪಸ್ ಕೊಡಿ. ಇಲ್ವಾ? ಓಕೆ. ಆ ನೀರ್ನ ಹೇಗೆ ವಾಪಸ್ ತರಿಸ್ಬೇಕು ಅನ್ನೋದು ನನಗೆ ಗೊತ್ತು. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಕ್ವಶನ್. ಇಲ್ಲೇನಾದ್ರು ಇದೆಯಾ? ಇಲ್ಲ. ನೋಡಿ, ಇವಾಗ ಇವ್ರ ಕೈಯಲ್ಲಿ ಇಟ್ಟರೆ ಸಾಕು ವಾಟರ್ ಬರುತ್ತೆ. ಏನು ಬರ್ತಾ ಇಲ್ವಲ್ಲ? ಇನ್ನೊಂದು ಕೈಯಿಂದ ಜಸ್ಟ್ ಹಿಂಗ್ ವೇವ್ ಮಾಡಿ, ಲೋಗೋ ಸಮೇತನೇ ವೇವ್ ಮಾಡಿ ಸರ್. ಈಗ ವೇವ್ ಮಾಡಿ. ಬೋರ್ವೆಲ್ ಜೋರಾಗಿ, ಇನ್ನ ಜೋರಾಗಿ, ಅಯ್ಯೋ, ನೀವು ಆಲ್ಮೋಸ್ಟ್ ಅಲ್ಲಿ 1 ಗ್ಲಾಸ್ ವಾಟರ್ ಕುಡಿದ್ಬಿಟ್ಟು ನೀರು ಮಾತ್ರ ಇಷ್ಟು ಕಡಿಮೆ ಕೊಟ್ರೆ ಹೇಗೆ? ನಾ ಇನ್ನೊಂದು ಈಸಿ ವೇ ಹೇಳ್ತೀನಿ. ಉಫ್ ಅನ್ನಿ ಜೋರಾಗಿ, ಇನ್ನ ಜೋರಾಗಿ. ಓಕೆ, ಅವ್ರಿಗೇನೋ ಸ್ವಲ್ಪ ಅದು ಉಫ್ ಅನ್ನೋದು ಕಷ್ಟ ಆಗ್ತಿದೆ ಅನ್ಕೋತೀನಿ. ಇನ್ನೊಂದು ಈಸಿ ವೇ ಕೊಡ್ತೀನಿ. ಹ್ಯಾಂಡ್ಸ್ ಅಪ್, 2 ಕೈ ನಿಂಗೆ ಅನ್ಕೊಳ್ಳಿ, ಲೋಗೋ ಕೆಳಗಡೆ ಇಟ್ಬಿಡಿ. ಓಕೆ, ಕಣ್ಮುಚ್ಚಿ. ನಾನು ಹೇಳೋವರೆಗೂ ಓಪನ್ ಮಾಡಬಾರ್ದು. ಓಕೆನಾ? ಆಡಿಯನ್ಸ್ ಇಲ್ಲೇನಾರು ಇದೆಯಾ? ಇಲ್ಲ. 1 2 3 ಚೂಮ್ ಅಂತ. 2 ಗ್ಲಾಸ್ ಆಯ್ತು, ಕ್ಲೋಸ್ ಮಾಡಿ. 3 ಗ್ಲಾಸ್ ಆಯ್ತು, ಕ್ಲೋಸ್ ಮಾಡಿ. 4 ಗ್ಲಾಸ್ ಆಯ್ತು, ಕ್ಲೋಸ್ ಮಾಡಿ. ನಾನು ನೆಕ್ಸ್ಟ್ ಮ್ಯಾಜಿಕ್ ಶೋಗೆ ಹೋಗ್ಬೇಕು. ಅಲ್ಲಿ ನೋಡಿ, ಲಕ್ಷ್ಮೀನಾರಾಯಣ್ ಸರ್ ಬೈತಿದ್ದಾರೆ, ಏನ್ರಿ ಈ ತರ ಟೈಮ್ ತಿಂತಿದ್ದಾರೆ ಅಂತ. ಬೇಗ ಕ್ಲೋಸ್ ಮಾಡಿ. ಇದೇನಿದು? ವಾಟ್ ಈಸ್ ದಿಸ್ ಅನ್ಸ್ಟಾಪಬಲ್? ಪ್ಲೀಸ್ ಸ್ಟಾಪ್ ಯಾರ್. ಓಕೆ, ಇದೇನಿದು? ಟೈಮ್ ಬೇರೆ ಆಗ್ತಾ ಇದೆ. ಫೈನಲ್ ಟಚ್. ಓಕೆ, ಬಟ್ ಎನಿವೇ, ಫೈನಲಿ ವಿ ಗಾಟ್ ಅ ನ್ಯೂ ಮ್ಯಾಜಿಷಿಯನ್. ಕ್ಲಾಪ್ ಫಾರ್ ದ ನ್ಯೂ ಮ್ಯಾಜಿಷಿಯನ್. ಸೊ ಇಷ್ಟೊತ್ತು ನೀವೆಲ್ಲರೂ ಮ್ಯಾಜಿಕ್ ಶೋನ ನೋಡಿ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೋತೀನಿ.
ಥ್ಯಾಂಕ್ ಯು, ಥ್ಯಾಂಕ್ಸ್ ಅಲಾಟ್. ದಿಸ್ ಇಸ್ ಮ್ಯಾಜಿಕ್ ರಂಗ. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟು ಮ್ಯಾಜಿಕ್ಸ್ಗಳನ್ನು ಮಾಡಿ ನಮ್ಮ ಎಂಪ್ಲಾಯೀಸ್ನ ಮತ್ತು ವೀಕ್ಷಕರನ್ನ ಕೂಡ ತುಂಬ ಎಂಟರ್ಟೈನ್ ಮಾಡಿಸಿದ್ರಿ. ಹೊಸ ವರ್ಷ ಫುಲ್ ನಗ್ತಾ ಶುರು ಮಾಡಿದ್ವಿ ಅಂತ ಹೇಳ್ಬೋದು. ವೀಕ್ಷಕರು ಕೂಡ ಇವತ್ತು ಹೊಸ ವರ್ಷನ ತುಂಬ ಹ್ಯಾಪಿಲಿ ಈ ಶೋನ ನೋಡಿ ನಗ್ತಾ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇವಾಗ ನಮ್ಮನ್ನು ಇಷ್ಟೆಲ್ಲ ನಗ್ಸಿರೋ ನಮ್ಮ ಮ್ಯಾಜಿಕ್ ರಂಗ ಅವ್ರ ಲೈಫ್ ಸ್ಟೋರಿ ಹೇಗಿದೆ, ಸೊ ಅವರ ಮ್ಯಾಜಿಕ್ ಜರ್ನಿ ಹೇಗಿದೆ, ಯಾವಾಗ ಶುರು ಮಾಡಿದ್ರು ಅಂತೆಲ್ಲ ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಸರ್, ಒಂದು ಪುಟ್ಟ ಇಂಟರ್ವ್ಯೂ ಇಂದ ನಿಮ್ಮ ಬಗ್ಗೆ ಸೊ ನಮಗೆ ನಮ್ಮ ವೀಕ್ಷಕರಿಗೆ ಹೇಳಿ ಸರ್. ಓಕೆ, ನೀವು ಒಬ್ಬ ಅದ್ಭುತ ಮ್ಯಾಜಿಷಿಯನ್ ಅಂತ ನಾವು ಕೇಳಿದ್ದೀವಿ, ಹಾಗೆ ನಿಮ್ಮ ಮ್ಯಾಜಿಕ್ ಕೂಡ ಈಗ ನೋಡಿದ್ವಿ. ಹಾಗೆ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ತಾತ ಅವರು ಕೂಡ ಮ್ಯಾಜಿಷಿಯನ್ ಅಂತ ಕೇಳಿದ್ವಿ. ಸೊ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿ ಸರ್. ನಮ್ಮ ಫ್ಯಾಮಿಲಿ ಅಂದರೆ ನಮ್ಮ ಮನೆ ಒಂದು ಪುಟ್ ಫ್ಯಾಮಿಲಿ. ನಾನು, ನಮ್ಮಮ್ಮ, ನಮ್ಮ ಅಕ್ಕ ಇದ್ದೀವಿ. ಸೊ ನಮ್ಮ ತಾತ ಅವರು ಎಕ್ಸ್ಪೈರ್ಡ್ ಆಗಿದ್ದಾರೆ. ಅವ್ರು ಇದ್ದಾಗ ಮಾಡ್ತಿರು, ಬಟ್ ಅವ್ರು ಮಾಡ್ತಿರೋ ಮ್ಯಾಜಿಕ್ನ ನಾನು ಕಂಟಿನ್ಯೂ ಮಾಡೋದು ನಮ್ಮ ಫ್ಯಾಮಿಲಿಲಿ ಯಾರಿಗೂ ಇಷ್ಟ ಇಲ್ಲ. ಈವನ್ ನಮ್ಮ ಫಾದರ್ಗೂ ಕೂಡ ಇಷ್ಟ ಇಲ್ಲ. ಸೊ ಅವರು ಬೇಡ ಅಂದರು. ಬಟ್ ನನಗೇನಂದರೆ ಒಂದು ಅಟ್ರಾಕ್ಷನ್ನು, ಚಿಕ್ಕ ವಯಸ್ಸಿಂದ ನನಗೆ ಚಪ್ಪಾಳೆ ಅಂದರೆ ತುಂಬ ಇಷ್ಟ. ಈಗ ಮಾತಾಡಿದ್ರೆ ಒಂದು 4 ಜನ ಅದನ್ನ ನೋಡಿ ಖುಷಿ ಪಡಬೇಕು, ಒಂದು ಆಶ್ಚರ್ಯ ಪಡಬೇಕು, ಅದು ಇಷ್ಟ. ಸೊ ಅದು ನಾನು ಎಲ್ಲೇ ಮಾಡಿದಾಗಲೂ ನನಗೆ ತುಂಬ ಪ್ರಿಫರೆನ್ಸ್ ಸಿಗ್ತಾಯಿತ್ತು. ನಾನು ಆ್ಯಕ್ಚುಲಿ ಆರ್ಟಿಸ್ಟ್ ಆಗಬೇಕು ಅಂತಲೇ ಬಂದಿದ್ದು ಬ್ಯಾಂಗ್ಳೂರಿಗೆ. ನಾವು ಮೂಲತಃ ಚಾಮರಾಜನಗರ. ಸೊ ಅಲ್ಲಿಂದ ಇಲ್ಲಿಗೆ ಬಂದಿದ್ದು ಉದ್ದೇಶನೇ ಆರ್ಟಿಸ್ಟ್ ಆಗಬೇಕು ಅಂತ. ಬಟ್ ಇಲ್ಲಿಗೆ ಕರ್ಕೊಂಡು ಬಂದಿದೆ ಮ್ಯಾಜಿಕ್ ಆಗಿ. ಅಂದ್ರೆ ನಿಮಗೆ ಇಂಟ್ರೆಸ್ಟ್ ಇದ್ದೇ ಮಾಡ್ತಾ ಇರೋದು, ಫ್ಯಾಮಿಲಿ ಕಸ್ಬು ಅಂದ್ರೆ ತಾತ ಮಾಡಿದ್ದಾರೆ ಅದಕ್ಕೋಸ್ಕರನೇ ಮಾಡ್ತಾ ಇದ್ದೀನಿ? ಯಾವುದೇ ಕಾರಣಕ್ಕೂ ಹಂಗಿಲ್ಲ. ನನ್ಗಿಷ್ಟ ಇದು ಮಾಡೋದಕ್ಕೆ. ಜನ ನಾನು ನೋಡಿದಾಗ ಆಶ್ಚರ್ಯ ಪಡ್ತಾರೆ, ಚಪ್ಪಾಳೆ ಹೊಡಿತಾರೆ, ಸ್ಪೆಷಲಿ ಮಾತಾಡೋ ಮಾತು ಕೇಳಿದಾಗ ಒಂದೇನೋ ಒಂದು ಎಕ್ಸೈಟ್ಮೆಂಟ್ ತೋರಿಸ್ತಾರೆ. ಬೇರೆ ಯಾವುದೇ ಕಲೆಗಳಿಗೆ ಇಲ್ಲದೆ ಇರೋ ಒಂದು ಪ್ರಿಫರೆನ್ಸ್ ಕೊಡ್ತಾರೆ ಮ್ಯಾಜಿಕ್ಗೆ. ಅದು ನನಗೆ ತುಂಬ ಖುಷಿ ಆಯಿತು. ಅಂದ್ರೆ ಈಗ ನಿಮ್ಮ ಮ್ಯಾಜಿಕ್ ಗುರುಗಳು ನಿಮ್ಮ ತಾತ ಅವರೇನಾ ಅಥವಾ ಬೇರೆ ಯಾರಾದ್ರೂ ಗುರುಗಳು ಅಂತ ಇದ್ದಾರೆ? ಅಲ್ಲ, ಅವರಿಂದ ಒಂದೆರಡು ಇದು ಮಾಡಿದ್ವಿ ಅಷ್ಟೇ. ನಮಗೆ ಗುರುಗಳಿದ್ದಾರೆ ಆ್ಯಕ್ಚುಲ, ಬಟ್ ಅವ್ರೇನಂದ್ರೆ ಎಲ್ಲೂ ರಿವೀಲ್ ಮಾಡೋ ರೀತಿ ಇದು ಮಾಡಲ್ಲ ಅವರು. ಓಕೆ, ಅವ್ರ ಹೆಸರು ಹೇಳೋಗಿಲ್ಲನಾ? ಆ ಥರ. ಸರಿ, ಈಗ ಅಂದರೆ ಯಾವುದೇ ಪ್ರೊಫೆಷನ್ ಇರಲಿ ಅದಕ್ಕೆ ಸ್ವಲ್ಪ ತೊಂದರೆ ಆ ಪ್ರೊಫೆಷನ್ಗೆ ಅಂತ ಇದ್ದೇ ಇರುತ್ತೆ. ಸೊ ಆ ರೀತಿ ಮ್ಯಾಜಿಕಲ್ಲಿ ಏನಾದರೂ ಈ ಪ್ರೊಫೆಷನಲ್ಲಿ ತೊಂದರೆ ಅನ್ನೋದು? ತೊಂದರೆ ಅಂದರೆ ನೋಡಿ, ಈ ಪ್ರೊಫೆಷನ್ನಲ್ಲಿ ಏನಂದರೆ ಎಂಟರ್ಟೈನ್ಮೆಂಟ್ ಮಾಡಬೇಕಾದ್ರೆ ಎಷ್ಟೋ ಜನ ಮ್ಯೂಜಿಷಿಯನ್ಸ್ಗಳಿಗೆ ಹೆಲ್ತ್ ಇಶ್ಯೂ ಆಗಿದೆ. ಅದು ಹೆಲ್ತ್ ಇಶ್ಯೂ ಅಂದರೆ ಫಸ್ಟೇ ಇರೋ ಹೆಲ್ತ್ ಇಶ್ಯೂ ಅಲ್ಲ, ಮಾಡ್ತಾನೆ ಅದು ಮಾಡ್ಬೇಕಾದ್ರೆ ಏನು ಅಂದ್ಕೊಂಡಿರ್ತಾರೆ ಅದು ಆಗಿರಲ್ಲ, ಇನ್ನೇನೋ ಆಗಿರುತ್ತೆ. ಆ ಥರ ತುಂಬ ಆಗಿದೆ. ಮೊದಲು ತುಂಬ ಆಗ್ತಿತ್ತು, ಈಗ ಅದನ್ನೆಲ್ಲ ಸೈಡ್ಗೆ ಇಟ್ಬಿಟ್ಟು ಜನಗಳಿಗೆ ತುಂಬ ಖುಷಿ ಕೊಡಬೇಕು, ಸೇಫ್ ಇರಬೇಕು, ಆ ಥರದ್ದು ಮಾಡ್ತೀನಿ. ಇದು ಮ್ಯಾಜಿಕ್ನ ಬರೀ ಪ್ಯಾಷನ್ ಆಗಿ ತಗೊಂಡಿದ್ದೀರಾ ಅಥವಾ ಪೂರಾ ಪ್ರೊಫೆಷನ್ ಆಗಿ ತಗೊಂಡಿದ್ದೀರಾ? ಕಂಪ್ಲೀಟ್ ಪ್ರೊಫೆಷನ್ ಮ್ಯಾಜಿಕ್ ನಂದು. ಎಷ್ಟು ವರ್ಷದಿಂದ ಮ್ಯಾಜಿಕ್ ಮಾಡ್ತಾ ಇದ್ದೀರಾ ಸರ್? ಐ ಮೀನ್ ಹಣ ತಗೊಂಡು ಎಷ್ಟು ವರ್ಷದಿಂದ ಅಂತಾನ ಅಥವಾ ನಾನು ಮಾಡ್ತಿರೋದು ಎಷ್ಟು ವರ್ಷದಿಂದ ಅಂತಾನ? ಎರಡು ಹೇಳ್ಬಿಡಿ. ನಾನು ಮಾಡ್ತಿರೋದು ಚೈಲ್ಡ್ಹುಡ್ಡಿಂದ ಮಾಡ್ತಿದ್ದೀನಿ. ನನಗೆ ಜ್ಞಾಪಕ ಬಂದಾಗ ಒಂದು 3rd 4th ಸ್ಟ್ಯಾಂಡರ್ಡ್ ಇದ್ದಾಗಲಿಂದನೂ ಮಾಡ್ತಾ ಇದ್ದೀನಿ. ಸೊ ಏನಂದರೆ ಆವಾಗ ಯಾವುದೋ ಒಂದು ಹಣ್ಣು ಇಟ್ಕೊಂಡು ಮಾಡ್ತಿದ್ವಿ, ಇವಾಗ ಬಾಲ್ ಇಟ್ಕೊಂಡು ಮಾಡ್ತೀವಿ. ಸೊ ಥಿಂಗ್ಸ್ಗಳು ಚೇಂಜ್ ಆಗಿದೆ, ಬಟ್ ಮ್ಯಾಜಿಕ್ ಅಪ್ಲೈ ಮಾಡೋದು, ಮ್ಯಾಜಿಕ್ ಮಾಡೋದು ಎರಡೂ ಚೇಂಜ್ ಆಗಿಲ್ಲ. ಓಕೆ, ಸ್ಕೂಲಲ್ಲಿ ಇದ್ದಾಗೆಲ್ಲ ಮ್ಯಾಜಿಕ್ ಮಾಡಿದ್ದೀರಾ? ಸ್ಕೂಲಲ್ಲೆಲ್ಲ ಬೇಜಾನ್ ಮಾಡಿದ್ದೀನಿ. ಓಕೆ, ನಿಮ್ಮ ಟೀಚರ್ಸ್ ಮತ್ತೆ ಫ್ರೆಂಡ್ಸ್ ಇಂದ ಏನು ರಿಯಾಕ್ಷನ್ ಬರ್ತದೆ? ಟೀಚರ್ಸ್ ಎದುರುಗಡೆ ಒಂದಿನನೂ ಮಾಡಿಲ್ಲ, ಫ್ರೆಂಡ್ಸ್ಗಳ ಎದುರುಗಡೆ ಮಾಡಿದ್ದೀನಿ. ಏನಕ್ಕೆ ಮಾಡಿಲ್ಲ ಅಂದ್ರೆ ಹೊಡಿತಾರೆ ಅನ್ಬಿಟ್ಟು. ಅಲ್ಲ ಸರ್, ಮ್ಯಾಜಿಕ್ ಸ್ಕೂಲ್ಗೆ ಹೋಗೋದು ಏನಕ್ಕೆ? ಏನಕ್ಕೆ? ಕಲಿಯೋದಕ್ಕೆ. ಏನ್ನ ಓದು ಪಾಠ, ಅದ್ರ ಮಧ್ಯೆ ಇದನ್ನೆಲ್ಲ ಮಾಡ್ತೀಯ ನಾನ್ಸೆನ್ಸ್ ಅಂದ್ಬಿಟ್ಟು ಹೊಡಿತಾರೆ. ಅದಕ್ಕೆ ನಾನು ಭಯ ಪಟ್ಬಿಟ್ಟು ಮಾಡ್ತೀನಿಲ್ಲ. ಬಟ್ ಫ್ರೆಂಡ್ಸ್ ಹತ್ರ ಮಾಡ್ತಿದ್ದೆ. ಅವ್ರೇನಂದ್ರೆ ಇವತ್ತು ಮಾಡಿರೋ ಮ್ಯಾಜಿಕ್ನ ನಾಳೆವರೆಗೂ ಹೋಮ್ ವರ್ಕ್ ಬರೀದೆ ಬಂದ್ಬಿಟ್ಟು ನನ್ನನ್ನು ಕೇಳ್ತಿದ್ರು, ಇದು ಹಿಂಗೆ ನಂಗೆ ಗೊತ್ತಾಗ್ಲಿಲ್ವಲ್ಲೋ ಅಂತ ಅಂತಿರೋ. ಆಮೇಲೆ ಅದ್ರ ಬೇರೆ ಒಳ್ಳೊಳ್ಳೆ ರೀಸನ್ ಕೊಡ್ತಿದ್ರು. ಮ್ಯಾಮ್ ಇವತ್ತು ಹೋಮ್ ವರ್ಕ್ ನಾ ಮಾಡಲಿಲ್ಲ, ಅದು ರಂಗ ಅವ್ರು ಹಂಗೆ ಮಾಡಿಬಿಟ್ರು, ನಾನು ಅದು ಹೆಂಗೆ ಅಂತ ಕಂಡಿಡಿಯೋ ಗ್ಯಾಪಲ್ಲಿ ಮರ್ತ್ಬಿಟ್ಟೆ ಅಂತ. ಅದೇ ಆಗ ಗೊತ್ತಾಗ್ತಿರ್ಲಿಲ್ವಾ ಟೀಚರ್ಸಿಗೆ? ಅವನು ಗೊತ್ತಾಗ್ತಿತ್ತು, ಅವ್ರಿಗೆ ಯಾಕೆ ಮಾಡಿ ತೋರಿಸಿದ್ಯಾ ಅಂದ್ಬಿಟ್ಟು ಅವ್ರಿಗೊಂದೆರಡು ಹೊಡಿದ್ದು, ನಂಗೆ ಒಂದೆರಡು ಹೊಡಿದ್ದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.